ಫಸ್ಟ್ 3 ತಿಂಗಳು ಕಂಟಿನ್ಯೂಸ್ ಆಗಿ ರೆಸೊಲ್ಯೂಷನ್ ಅನ್ನು ಮಾಡಿದ್ದೆ. ಆಮೇಲೆ ಅದು ಚಂದನ ಟಿವಿ ಹೆಂಗೆ ತಬಾಕೊಂಡ್ಬಿಟ್ಟಿದೆ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2026 ಅಂತ ಹೇಳ್ತಾ ಏನಂತ ಫ್ರೆಂಡ್ಸ್ 2026 ಅಲ್ಲ 2027 ಗೆ ನಾವು ಇಬ್ಬರಿದೀವಿ. ಇವಾಗ 2026 ಅಲ್ಲಿ ಇಬ್ಬರಿದೀವಿ. 2027 ಅಲ್ಲಿ 3 ಜನ ನಿಮಗೆ ವೆಲ್ಕಮ್. ಹಾಯ್ ಎವ್ರಿವನ್, ಆಫ್ಟರ್ ಅ ಲಾಂಗ್ ಟೈಮ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವ್ಲಾಗ್ ಮಾಡ್ತಿದ್ಯಾ? ಓ ಮೈ ಗಾಡ್, ಎಲ್ಲ ಕೇಳಿ ಕೇಳಿ ಸುಸ್ತಾಗ್ಬಿಟ್ಟಿದ್ರು. ಇವಳು ಇವಾಗ ಇಲ್ಲ, ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ದೆ. ಅದಕ್ಕೆ ಏನು ಬ್ಯುಸಿ ಆಗಿ ಆಕ್ಚುಲಿ ಏನು ಬ್ಯುಸಿ ಇತ್ತಿಲ್ಲ, ಸುಮ್ಮನೆ ಓತ್ಲಾ ಹೊಡಿತಿದ್ಲು ಅಷ್ಟೇ. ಹಂಗೇನಿಲ್ಲ. ಮುಖ ಇವತ್ತು ಏನು ಡಿಸೆಂಬರ್ 31st 2025 ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಕ್ಕಂತ ಅಂದ್ಬಿಟ್ಟು ರೆಸ್ಟ್ರೋ ಬಾರ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ, ನಾನು ನನ್ನ ಹಸ್ಬೆಂಡು. ಸೊ ನಾನು ರೆಡಿ ಆಗಿದ್ದೀನಿ. ಈ ಥರ ಇದೆ ಲುಕ್. ಲೆಟ್ ಮಿ ಶೋ ಯು. ಸೊ ಈ ಥರ ರೆಡಿ ಆಗಿದ್ದೀನಿ. ಬನ್ನಿ, ನೀವು ಸೆಲೆಕ್ಟ್ ಮಾಡಿದ್ಯಾರು? ಸೆಲೆಕ್ಟ್ ಮಾಡಿದ್ದು ನಾನು. ಬನ್ನಿ ನಿಂತ್ಕೊಳ್ಳಿ. ಸುಳ್ಳು. ಸೊ ನಾನೇ ಉದ್ದ ಇದ್ದೀನಿ, ನೋಡ್ತಿರ್ಬೋದು ಅಲ್ವಾ? ನಾನು ದಪ್ಪಕ್ಕಿದ್ದೀನಿ. ಸೊ ನಾನು ಸಣ್ಣ ಇದ್ದೀನಿ, ನಾನು ಕರೆಕ್ಟ್ ಇದ್ದೀನಿ ಆ್ಯಕ್ಚುಲಿ. ನಾವು ಹೊರಡ್ತಿದ್ದೀವಿ. ಆ್ಯಕ್ಚುಲಿ ಇವ್ರ ಫ್ರೆಂಡ್ಸ್ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಹೋಗ್ಬಿಟ್ಟು ಬರ್ತೀವಿ. ಹೇಳ್ರಿ, ಇಷ್ಟು ದಿನ ಆದ್ಮೇಲೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀರಾ, ಹೆಂಗ ಅನಿಸ್ತದೆ? ತುಂಬಾ ಚೆನ್ನಾಗಿ ಅನಿಸ್ತಿದೆ. ಇನ್ನಾರು ರೆಗ್ಯುಲರ್ ಆಗಿ ಮಾಡ್ತೀರಾ? ರೆಗ್ಯುಲರ್ ಆಗಿ ಮಾಡ್ತೀನಿ, ನೀವು ಸಪೋರ್ಟ್ ಮಾಡಿದ್ರೆ, ಅವರ ಆಶೀರ್ವಾದ ಇದ್ರೆ ವ್ಲಾಗ್ ಮಾಡ್ಬೋದು. ಹಿಂಗೆಲ್ಲ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ಎಂತ ಸುಳ್ಳು? ಇವಾಗ ಇವರು ಕಾರ್ ತೆಗಿತಿದ್ದಾರೆ. ಆ್ಯಕ್ಚುಲಿ ಟೇಬಲ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ ಮುಂಚೆನೆ. ಸೊ ನೋಡ್ಬೇಕು, 8 ಗಂಟೆಗೆ ಬುಕ್ ಮಾಡಿದ್ದು, ಆದರೆ ಆವಾಗಲೇ ನಾವು ಆಗಲೇ ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ. ನೋಡೋಣ. ವೈಟ್ ಗೋಸ್ಟ್. ಬೆಳ್ಳಕ್ಕಿದ್ದೆ ನಾನು ಕೊಟ್ಟೆ ಕಿಚ್ಚು. ಯಾರಿಗೆ? ನನಗ? ನನಗೆ ಕೊಟ್ಟೆ ಕಿಚ್ಚು. ನಾನು ಬೆಳ್ಳಗಿದ್ದೀನಿ ನಿಮ್ಗಿಂತ. ಇದು ಬಿಟ್ರೆ देखो ना गाइस. देखो ना गाइस. ಏನ್ देखो ना? देखो ना गाइस, मुझे देखो ना. तुझे क्यों देखते हैं लोग? ಯಾಕೆ ನೋಡ್ಬೇಕು? तुमको हिंदी नहीं आता, सब बात मत करो. ನಾನು तुमने शेप पटा ಬಿಡ್ತೀಯ. ಫುಲ್ ಕನ್ನಡ ಹುಡುಗಿ, ಸೊ ನಂಗೆ ಹಿಂದಿ ಬರಲ್ಲ. ಇವ್ರು ನೋಡಿದ್ರೆ ನಂಗೆ ಹಿಂದಿ ಬರಲ್ಲ ಅಂತ ನೋಡ್ಕೊಂಡ್ರೆ. ಲಾಸ್ಟ್ ಟೈಮ್ ಎಷ್ಟು ನ್ಯೂ ದೂರ ಇಯರ್ ಹೋಗ್ತಾ ಮನೆಯಲ್ಲೇ ಇದೀವಲ್ಲ. ಮಾಡಿದ್ವಿ. ಈ ಸರಿ ಲಾಸ್ಟ್ ನ್ಯೂ ಇಯರ್ ಹೌಸ್ ಪಾರ್ಟಿ ಮಾಡಿದ್ವಿ. ಹೌದು. ಇವಾಗ ಲೊಕೇಶನ್ ಹತ್ರ ಪ್ರದರ್ಶನ ನಡೀತಾ ಇದೆ. ಹೌಸ್ಫುಲ್ ಪ್ರದರ್ಶನ. ಏನ್ ಹೌಸ್ಫುಲ್ ಪ್ರದರ್ಶನ? ವಿ ಹ್ಯಾವ್ ಆಲ್ರೆಡಿ ಬುಕ್ ಅಲ್ಲ, ಬುಕ್ ಮಾಡಿದೀವಿ. ಏನ್ ಅದ್ರಲ್ಲೇನಿದಲ್ಲ. ನಾನು ನೋಡಿದ್ರೆ ಗೊತ್ತಾಗ್ತಿದೆ, ನಾನು ನಾರ್ಮಲ್ ಆಗಿ ಮಾತಾಡ್ತಿದ್ದೀನಿ. ಅವಳು ಎಣ್ಣೆ ಹೊಡ್ದಿ ಕೆಪಾಸಿಟಿ ಜಾಸ್ತಿ ಆಗ್ಬಿಟ್ಟೈತೆ, ಅದಕ್ಕೆ ಮಾತಾಡ್ತಾಳೆ. ನಾವ್ ಅವಾಗ ಹೊಡೆಯೋದಿಕ್ಕೆ ಕಡಿಮೆ ಆಗ್ಬಿಟ್ಟಿದೆ. ಹೌದಾ? ಸುಳ್ಳು. ಅದಕ್ಕೆ ಅಲ್ವಾ ನಾನು ನಾರ್ಮಲ್ ಆಗಿ ಮಾತಾಡ್ತಿರೋದು. ಎಲ್ಲರಿಗೂ, ಸಮಸ್ತ ಜನರಿಗೂ, ಸಮಸ್ತ ಕರ್ನಾಟಕದ ಜನರಿಗೂ ಹೊಸ ವರ್ಷದ ಶುಭಾಶಯಗಳು. ದಯಮಾಡಿ ಎಣ್ಣೆ, ಸಿಗರೇಟು, ಪಾನ್ ಪರಾಗ್, ಗುಡ್ಕಾ ಎಲ್ಲವನ್ನು ಬಿಟ್ಟು ತಮ್ಮ ಜೀವನದಲ್ಲಿ ಕಾನ್ಸಂಟ್ರೇಟ್ ಮಾಡಿ ಉದ್ಧಾರ ಆಗಿ ಎಂದು ಕೇಳ್ಕೊಳ್ಳುತ್ತೇವೆ. ನಿಮ್ಮ 2026 ರೆಸಲ್ಯೂಷನ್ ಏನ್ ಇವಾಗ? ಏನೇನ್ ಮಾಡಿದ್ರಿ? ಲಾಸ್ಟ್ 10 ವರ್ಷದಿಂದ ಏನೇನ್ ಮಾಡಿಲ್ಲೋ ಅದನ್ನೆಲ್ಲ ಮಾಡೋಣ ಅಂತ ಅನ್ಕೊಂಡಿದೀವಿ. 2025 ಅಲ್ಲಿ ಏನ್ ದಬಾಕಿದ್ದೀರಾ? 2026 ಅಲ್ಲಿ ಏನ್ ದಬಾಕಿದ್ದೀರಾ? ಫಸ್ಟ್ 3 ತಿಂಗಳು ಕಂಟಿನ್ಯೂಸ್ ಆಗಿ ರೆಸೊಲ್ಯೂಷನ್ ಅನ್ನು ಮಾಡಿದ್ದೆ. ಆಮೇಲೆ ಅದು ಚಂದನ ಟಿವಿ ಹೆಂಗೆ ತಬಾಕೊಂಡ್ಬಿಟ್ಟಿದೆ. ಎಲ್ಲಿದೆ ಅಂತ ಗೊತ್ತಿಲ್ಲ. ಈ ಸಲ
ನನ್ನ ಹೆಂಡತಿ ಜೊತೆ ಸೇರ್ಕೊಂಡು ಅವಳು ಯೂಟ್ಯೂಬ್ ಚಾನಲ್ ಡೈಲಿ ಬ್ಲಾಗ್ಸ್ ಬರೋ ಜವಾಬ್ದಾರಿ ನಂದು ಅಂತ ಅನ್ಕೊಂಡಿದೀನಿ. ಬ್ಲಾಗ್ಸ್ ನೀನ್ ಡೈಲಿ ಮಾಡ್ತೀಯಾ? ಮಾಡ್ತೀನಿ, ನೀವ್ ದೇವರಿಗೆ ಸಪೋರ್ಟ್ ಗೊತ್ತು. ಮಾಡಿದ್ರೆ. ಸಪೋರ್ಟ್ ಅಂತ ಬಂತು, ಏನು ಇರಲ್ಲ ಅಲ್ಲಿ ಸಪೋರ್ಟ್ ಮಾಡಕ್ಕೆ. ಏನು ಬ್ಲಾಗ್ಸೇ ಮಾಡಲ್ಲ, 4 ದಿವಸ ಮಾಡ್ತಾಳೆ, ಗಿಂಬಲ್ ಎಲ್ಲ ಎತ್ತಿಟ್ಬಿಡ್ತಾಳೆ. ನಂದು ಎಲ್ಲೋಯ್ತು ಬೋನಸ್? ನನ್ನ ಏನ್ ಆಫೀಸಲ್ಲಿ ಕೊಟ್ಟಿದ್ ಬೋನಸ್ ಎಲ್ಲ ಗಿಂಬಲ್ ಬ್ಯಾಗ್ ಅಲ್ಲಿ ಇದೆ ಫ್ರೆಂಡ್ಸ್. ಅವ್ರು ಕೊಟ್ಟಿದ್ ಬೋನಸ್ ಗಿಂಬಲ್ ಬ್ಯಾಗ್ ಅಲ್ಲಿ ಏನ್ರಿ ಇದೆ? ಆ ಬೋನಸ್ ಅಲ್ಲೇ ಗಿಂಬಲ್ ತಗೊಂಡಿದ್ದು ಅಂತ ಅಂದೆ. ಯಾಕೆ? ನಮ್ಮ ನಾನ್ ಆಫೀಸರ್ ಖುಷಿ ಹಾಕಿದ್ದು. ಆಗ್ಲಿ ಅಂತ. ಅಯ್ಯಪ್ಪ, ಇನ್ನೊಂಚೂರು ಬೋನಸ್ ಕೊಡ್ಲಿ. ಆಫೀಸರ್ ಯಾರು ನೋಡ್ತಿದ್ದೀರಾ ನೋಡಿ. ಆಕ್ಚುಲಿ ನನ್ನ ಹತ್ರ ದುಡ್ಡು ಹಾಕಿಸ್ಬಿಟ್ಟು ಹಾಕ್ಸ್ಬಿಡ್ತಾರೆ ನಿನ್ ಹತ್ರ ದುಡ್ಡು. ಇವಾಗ ಮನೆಗ್ ಬಂದ್ವಿ. ಸ್ವಲ್ಪ ಹೊತ್ತು, 10 ನಿಮಿಷ ಆಯ್ತು. ಕುಡಿದು ವಾಹನವನ್ನು ಓಡಿಸಬೇಡಿ. ನಾವು ಕ್ಯಾಬ್ ತಗೊಂಡಿದೀವಿ, ನೀವು ಕ್ಯಾಬ್ ತಗೊಳ್ಳಿ. ನಮ್ ಹೌದು. ಕಾರ್ ಎಲ್ಲಿದೆ ಅಂತ ನೀವು ಕೇಳ್ಬೋದು. ನಮ್ ಕಾರ್ ಇನ್ನೂ ಅಲ್ಲೇ ಇದೆ. ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ತಕೊಂಡ್ಬರ್ಬೇಕು. ಹೌದಾ? ನಿಮ್ ಮಮ್ಮಿ ಎಲ್ಲ ನಾನ್ ನೋಡ್ತಾರೆ. ಇವಾಗ ಡಿಲೀಟ್ ಮಾಡ್ಲಾ? ಮಮ್ಮಿ ನೋಡ್ಕೊ ಮಮ್ಮಿ, ಯಾವ್ದು ಸ್ಟೋರಿ ಹಾಕ್ಬಿಟ್ಟು ಡಿಲೀಟ್ ಮಾಡ್ಲಾ ಅಂತ ಕೇಳ್ತಿದ್ದಾರೆ. ಇವಾಗ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ತುಂಬಾ ಜನ ಇದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ನ್ಯೂ ಇಯರ್ ಅಲ್ವಾ, ಫುಲ್ ನಾನೇನ್ ಅನ್ಕೊಂಡೆ, ನನ್ಗದು ನ್ಯೂ ಇಯರ್ ಅಲ್ಲಿ ಫಸ್ಟ್ ಟೈಮ್ ಅದು ನಾನು ಆಚೆ ಹೋಗ್ತಿರೋದಿದ್ದು ಎಷ್ಟೋ ಬಾರ್ಗೆ. ನ್ಯೂ ಇಯರ್ ಬೇರೆ ದಿನ ಎಲ್ಲ ಹೋಗಿದ್ದೀನಿ. ನಾನೇನಂದೆ ಗುದ್ಬಿಡ್ತೀನಿ ಹಾಕೊಂಡು. ಬೇರೆ ದಿನ ಎಲ್ಲ ಹೋಗಿ ಸುಮ್ಮನಿರ್ರಿ, ಮಾತಾಡಕ್ಕೆ ಕೊಡಲ್ಲ. ಅಲ್ಲ, ಬೇರೆ ದಿನ ಎಲ್ಲ ಹೋಗಿದ್ದೀನಿ, ಬಟ್ ನ್ಯೂ ಇಯರ್ ದಿನ ಹೋಗಿರೋದು ಇದೇ ಫಸ್ಟ್ ಟೈಮು. ಇಷ್ಟು ನಾನೇನ್ ಆಕ್ಚುಲಿ ಆನ್ಲೈನ್ ಟೇಬಲ್ ಬುಕ್ಕಿಂಗ್ ಮಾಡಿದ್ರು. ಟೇಬಲ್ ಬುಕ್ಕಿಂಗ್ ಮಾಡಿದ್ರು ಅಲ್ಲಿ ಏನೋ ಅಷ್ಟು ಜನ ಇದ್ರು ಅಲ್ವಾ. ನಾವು ಬೇರೆಯವ್ರ ಬುಕ್ಕಿಂಗ್ ಚೋದ್ಬಿಟ್ಟು, ಅಂದ್ರೆ ನಮ್ ಬುಕ್ಕಿಂಗು ಬೇರೆಯವ್ರಾದ್ರು ಚೋದಿದ್ರು, ನಾವು ಅವ್ರ ಬುಕ್ಕಿಂಗ್ ಚೋದಿದ್ವಿ, ಅಷ್ಟೇ ಡಿಫ್ರೆನ್ಸ್. ಹೌದು. ಸ್ವಲ್ಪ ರಿಲ್ಯಾಕ್ಸ್ಡ್ ಅಂತೂ. ಇನ್ ಕೇಸ್ ಏನಾರ ನಮ್ಗೆ ಬುಕ್ಕಿಂಗ್ ಟೇಬಲ್ ಇರ್ಲಿಲ್ಲ ಅಂದಿದ್ರೆ ಅಷ್ಟೇ ನಮ್ ಕತೆ. ಬುಕ್ಕಿಂಗ್ ಟೇಬಲ್ ಇತ್ತಿಲ್ಲ ಅಂದ್ರೆ ಅಲ್ಲಿಂದ ಮನೆಗೆ ಬಂದ್ಬಿಡ್ಬೇಕಿತ್ತು ಅಷ್ಟೇ. ಅಷ್ಟೊತ್ತೆಲ್ಲ ನಿಲ್ಲಕ್ ಆಗ್ತಿತ್ತು. ಎಷ್ಟೋ ಜನ ಸುಮ್ನೆ ನಿಂತು ಬಿಟ್ಟಿದ್ದಾರೆ ಸುಸ್ತಾಗಿ, ಕಾಲೆಲ್ಲ ನೋವು. ಆಮೇಲೆ ಲಾಸ್ಟಿಗೆ ನಾವು ಅವ್ರಿಗೆ ಚೇರ್ ಬಿಟ್ಕೊಟ್ಟು ನಮ್ಮ ಮಾನವೀಯತೆಯನ್ನು ಮೆರೆದಿದ್ದೇವೆ. ಅದಕ್ಕೋಸ್ಕರ ನಂಗೆ ನಮಗೆ ಮೆಕಾ ಸ್ಟೋರೀಸ್ ಅವರು 5% ಡಿಸ್ಕೌಂಟ್ ಕೊಡ್ಬೇಕು ನೆಕ್ಸ್ಟ್ ಸಲಕ್ಕೆ. ಏನ್ ಕೊಟ್ಟಿಲ್ವಾ ಚೇರ್? ನಾನು ಇಬ್ಬರಿಗೆ ಬಿಟ್ಕೊಟ್ಟೆ, 2 ಹುಡುಗಿರಿಗೆ ಬಿಟ್ಕೊಟ್ಟೆ. ಹುಡುಗಿರಿಗಂದ್ರೆ ಬಿಟ್ಕೊಡ್ತೀರಾ? ಹುಡುಗರಿಗೆ ಬಿಟ್ಕೊಟ್ಟೆ ಲಾಸ್ಟಿಗೆ. ಆಮೇಲೆ ಇಟ್ ವಾಸ್ ನೈಸ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2026 ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ಗೈಸ್. ಮುಗಿಸ್ಬಿಟ್ಟ? ಪ್ರೋಟೀನಿಗೆ ಅರ್ಧ ದುಡ್ಡು ಕೊಡೋದು ಯಾರು? ಏನ್ ಪ್ರೋಟೀನ್ ಬುಕ್ ಮಾಡೋಣ ಅಂತಿದ್ದೆ, ನ್ಯೂ ಇಯರ್ ಅಲ್ಲ, ಬಾಡಿ ಮಾಡೋಣ ಅಂತ. ಗೈಸ್, ನನ್ನ ಹತ್ರ ಗಿಫ್ಟ್ ಮಾಡಿಸ್ಕೊಂಡು ನಂಗೆ ಏನು ಯಾರು ಗಿಫ್ಟ್ ಮಾಡಿಲ್ಲ, ಬೇಜಾರಾಗ್ತಿದೆ. ನೀವೆಲ್ಲ ಗಿಫ್ಟ್ ಕಳ್ಸಿ, ಹೇಳ್ತೀನಿ, ನಮ್ಮ ಮನೆ ಅಡ್ರೆಸ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಹಾಕ್ಬಿಡು. ಸೊ ಮತ್ತೇನ್ರಿ ಸಮಾಚಾರ? ಹೇಗ್ ನೋಡ್ಕೋತೀರಾ ಹೆಂಡ್ತಿನ 2026 ಅಲ್ಲಿ? ಏನ್ ಹೆಂಡ್ತಿನ ಏನ್ ನೋಡ್ಕೊಬೇಕಮ್ಮ? ಇನ್ನೂ ರುಚಿ ರುಚಿಯಾಗಿ ಅಡ್ಗೆ ಮಾಡಾಕ್ತೀನಿ. ಚೆನ್ನಾಗ್ ತಿಂದ್ ದಪ್ಪ ಆಗು. ಆಮೇಲೆ ಫಸ್ಟ್ ಜಿಮ್ಮಿಗೆ ಬಾ ನೀಟಾಗಿ. ಒಂದು ಐ ಥಿಂಕ್ 1-2 ಮಂತ್ಸ್ ಇಂದ ನೆಟ್ಟಿಗೆ ಜಿಮ್ಗೆ ಹೋಗಿಲ್ಲ, ಮತ್ತೆ ಸಣ್ಣ ಆಗ್ಬಿಟ್ಟಿದ್ದೀನಿ ಗೈಸ್. ನೋ ಫಿಟ್ನೆಸ್, ನಥಿಂಗ್ ಅಲ್ವಾ? ನಾನ್ ಅಡ್ಗೆ ಮಾಡಿದ್ದೆಲ್ಲ ನಾನ್ ತಿನ್ನೋದು ನನ್ ಗಂಡನೇ ತಿನ್ಕೋತಿದ್ದಾನೆ. ಅದಕ್ಕೆ ಓಕೆ, ಹ್ಯಾಪಿ ನ್ಯೂ ಇಯರ್ 2026 ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಬಾಯ್.